ಈ ಆತ್ಮಗಳು ಮಾತ್ರ ದೆವ್ವ ಭೂತಗಳಾಗುತ್ತವೆ ಎನ್ನುತ್ತೆ ಗರುಡ ಪುರಾಣ. ಮರಣಾನಂತರ ಕೆಲವೊಂದು ಆತ್ಮವು ಮಾನವ ರೂಪವನ್ನು ಪಡೆದುಕೊಂಡರೆ ಇನ್ನು ಕೆಲವೊಂದು ಆತ್ಮಗಳು ಪ್ರೇತಾತ್ಮಗಳ ರೂಪವನ್ನು ಪಡೆದುಕೊಳ್ಳುತ್ತದೆ. ಗರುಡ ಪುರಾಣದ ಪ್ರಕಾರ ಯಾವೆಲ್ಲ ಆತ್ಮಗಳು ಪ್ರೇತಾತ್ಮಗಳಾಗುತ್ತವೆ ಗೊತ್ತೇ? ಇವುಗಳೇ ನೋಡಿ ಪ್ರೇತಾತ್ಮಗಳಾಗಿ ಅಲೆದಾಡುವ ಆತ್ಮಗಳು. ಗರುಡ ಪುರಾಣವು ಹಿಂದೂ ಧರ್ಮದ ಒಂದು ಗ್ರಂಥವಾಗಿದ್ದು ಇದರಲ್ಲಿ ಸಾವಿನ ಮತ್ತು ಸಾವಿನ ನಂತರದ ಘಟನೆಗಳನ್ನು ವಿವರವಾಗಿ ವಿವರಿಸಲಾಗಿದೆ. ಇದರಲ್ಲಿ ವಿಷ್ಣುವು ಪಕ್ಷಿರಾಜ ಗರುಡನಿಗೆ ಸಾವಿನ ಬಗ್ಗೆ ಏನು ಹೇಳುತ್ತಾನೋ ಅದರ ವಿವರಣೆಯನ್ನು ಈ ಗ್ರಂಥದಲ್ಲಿ ನಾವು ನೋಡಬಹುದು. ಗರುಡ ಪುರಾಣದಲ್ಲಿ ಜನನ ಮರಣ, ಪುನರ್ಜನ್ಮ, ಕರ್ಮ, ಆತ್ಮ, ಪಾಪ ಪುಣ್ಯ, ನೀತಿ ನಿಯಮಗಳು, ಧರ್ಮ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೇಳಲಾಗಿದೆ. ಇದರೊಂದಿಗೆ ಆತ್ಮವು ಮಾನವ ರೂಪಕ್ಕೆ ಮತ್ತು ಸಾವಿನ ನಂತರ ಪ್ರೇತ ರೂಪಕ್ಕೆ ಹೋಗುವುದರ ಬಗ್ಗೆಯೂ ಹೇಳಲಾಗಿದೆ. ಅವುಗಳ ಕುರಿತು ನಾವಿಂದು ಇಲ್ಲಿ ತಿಳಿದುಕೊಳ್ಳೋಣ. ಮರಣಾನಂತರ ಪ್ರೇತಾತ್ಮ. ಸಾವಿನ ನಂತರ ಆತ್ಮವು ದೇಹವನ್ನು ತೊರೆದ ನಂತರವೂ ಹಸಿವು, ಬಾಯಾರಿಕೆ, ಕ್ರೋಧ, ಕೆಟ್ಟ ಭಾವನೆ ಮತ್ತು ಕಾಮಭಾವನೆಗಳು ಅದರಲ್ಲಿ ಉಳಿಯುತ್ತವೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದಲ್ಲಿ ಒಟ್ಟು 84 ಲಕ್ಷ ಜಾತಿಗಳನ್ನು ಉಲ್ಲೇಖಿಸಲಾಗಿದೆ. ಇದರಲ್ಲಿ ಪ್ರಾಣಿ, ಪಕ್ಷಿ, ವೃಕ್ಷ, ಕೀಟ, ಜೇಡ ಮತ್ತು ಮಾನವ ಇತ್ಯಾದಿ ಆತ್ಮಗಳು ಇವೆ. ಸಾವಿನ ನಂತರ ವ್ಯಕ್ತಿಯ ಆತ್ಮವು ಯಾವ ಜನ್ಮಕ್ಕೆ ಹೋಗುತ್ತದೆ ಅದು ಅವನ ಜೀವಿತಾವಧಿಯ ಕಾರ್ಯಗಳ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ. ಕೆಟ್ಟ ಕೆಲಸ ಮಾಡುವವರ ಆತ್ಮಗಳು ಸಾವಿನ ಲೋಕದಲ್ಲಿ ವಿಹರಿಸುತ್ತಲೇ ಇರುತ್ತವೆ. ಮತ್ತೊಂದೆಡೆ ಯಾವುದೇ ವ್ಯಕ್ತಿಯ ಸಾವು ಅಪಘಾತ, ಕೊಲೆ ಅಥವಾ ಆತ್ಮಹತ್ಯೆ ಇತ್ಯಾದಿಗಳಿಂದ ಆಗಿದ್ದರೆ, ಅಂದರೆ ಆತ್ಮವು ತನ್ನ ದೇಹವನ್ನು ನೈಸರ್ಗಿಕವಾದ ಸಾವಿನ ರೀತಿಯಲ್ಲಿ ಬಿಡದಿದ್ದರೆ ಆತ್ಮವು ಪ್ರೇತಾತ್ಮವಾಗಿ ಅಲೆದಾಡುತ್ತದೆ. ಪ್ರೇತಾತ್ಮಗಳ ರಹಸ್ಯವೇನು? ಗರುಡ ಪುರಾಣದ ಪ್ರಕಾರ ಸತ್ತ ನಂತರ ಆತ್ಮವು ಶಾಂತಿಯನ್ನು ಪಡೆಯುವುದಿಲ್ಲ ಅಥವಾ ಆತ್ಮವು ತನ್ನ ದೇಹವನ್ನು ನೈಸರ್ಗಿಕ ರೀತಿಯಲ್ಲಿ ಬಿಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಆತ್ಮವು ಪ್ರೇತವಾಗಿ ಅಲೆದಾಡುತ್ತಲೇ ಇರುತ್ತದೆ. ಅದಕ್ಕಾಗಿಯೇ ಧರ್ಮ ಗ್ರಂಥಗಳಲ್ಲಿ ಅವನ ಮರಣದ ನಂತರ ಸತ್ತವನ ಪಿಂಡದಾನ ಮತ್ತು ಶ್ರಾದ್ದದ ಬಗ್ಗೆ ಹೇಳಲಾಗಿದೆ. ನಿಯಮಗಳ ಪ್ರಕಾರ ಪಿಂಡದಾನ ಮತ್ತು ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆದರೆ ಕೆಲವು ಆತ್ಮಗಳು ಅಪೂರ್ಣ ಕರ್ಮಗಳಿಂದ ಅಥವಾ ಕೆಟ್ಟ ಕೆಲಸಗಳಿಂದ ಶಾಂತವಾಗದೆ ಸಾವಿನ ಭೂಮಿಯಲ್ಲಿ ಅಲೆದಾಡುತ್ತಲೇ ಇರುತ್ತಾರೆ. ಇಂತಹ ಪ್ರೇತಾತ್ಮಗಳು ಇತರರಿಗೆ ಯಾವುದೋ ರೂಪದಲ್ಲಿ ಬೇಕಾದರೂ ತೊಂದರೆ ಕೊಡಬಹುದು. ನಾವು ಸಾಮಾನ್ಯ ಭಾಷೆಯಲ್ಲಿ ಇಂತಹ ಆತ್ಮಗಳನ್ನು ಭೂತ ಪಿಶಾಚಿ ಎಂದು ಕರೆಯುತ್ತೇವೆ. ಈ ಕಾರಣದಿಂದಾಗಿ ಗರುಡ ಪುರಾಣವು ಮಾನವ ತನ್ನ ಜೀವಿತಾವಧಿಯಲ್ಲಿ ಪಾಪ ಕರ್ಮಗಳನ್ನು ಮಾಡಬಾರದು ಎಂದು ಹೇಳುತ್ತದೆ. ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಪುಣ್ಯ ಕಾರ್ಯವನ್ನು ಮಾಡುವುದರಿಂದ ಇತರರಿಗೆ ಯಾವುದೇ ತೊಂದರೆಯನ್ನು ನೀಡದೆ ಎಲ್ಲರ ಸುಖ ದುಃಖಗಳಿಗೆ ಆಗುವ ವ್ಯಕ್ತಿಯು ಮರಣಾನಂತರ ಕೂಡ ಉತ್ತಮ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ.